ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ 7ನೆಯ ಪದ್ಯಭಾಗವಾದಂಥ ಬೆಳಗು ಜಾವ ಇದನ್ನು ಬರೆದ ಕವಿ ದ.ರಾ ಬೇಂದ್ರೆ. ಈ ಪದ್ಯಭಾಗವನ್ನು ಕುರಿತು ಅಧ್ಯಯನ ಮಾಡೋಣ. ಈಗ ನಾವು ಮೊದಲಿಗೆ ಕವಿ ಪರಿಚಯವನ್ನ ಮಾಡಿಕೊಳ್ಳೋಣ. ದ.ರಾ ಬೇಂದ್ರೆ 1896-1981 ಈ ಕಾಲಘಟ್ಟದಲ್ಲಿ ಇವರು ವಾಸವಾಗಿದ್ರು, ಬದುಕಿ ಬಾಳಿದ್ರು. ದ.ರಾ ಬೇಂದ್ರೆ ಎಂಬ ಹೆಸರಿನ ಮೂಲಕ ಖ್ಯಾತರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ಅಂಬಿಕಾ ತನಯದತ್ತ ಇವರ ಕಾವ್ಯನಾಮ. ಸಾಧನಕೇರಿ ಬೇಂದ್ರೆಯವರ ಕಾವ್ಯಕ್ಕೆ ಪ್ರೇರಣೆ ನೀಡಿದ ವಾಸವಾಗಿದ್ದ ಊರು. ಕಲಿತದ್ದು ಮರಾಠಿ ಭಾಷೆಯಾದ್ರೂ ಸಹ ಪರಿಸರದಲ್ಲಾದರೂ ಬರೆದದ್ದು ಕನ್ನಡದಲ್ಲಿ. ಧಾರವಾಡದಲ್ಲಿ ಗೆಳೆಯರ ಸಂಘವನ್ನ ಕಟ್ಟಿ ಸಾಹಿತ್ಯ ವಾತಾವರಣ ಬೆಳೆಯುವಂತೆ ಮಾಡಿದ್ದು ಅವರಿಗಿದ್ದ ಸಾಹಿತ್ಯ ಪ್ರೀತಿಯೇ ಒಂದು ದ್ಯೋತಕವಾಗಿದೆ. ಇವರು ರಚಿಸಿದಂತಹ ಕೃತಿಗಳೆಂದರೆ ಕಾವ್ಯಗಳೆಂದರೆ ಕೃಷ್ಣಕುಮಾರಿ, ಗರಿ, ಸಖಿ ಗೀತ, ಉಯ್ಯಾಲೆ, ನಾದಲೀಲೆ, ಗಂಗಾವತರಣ, ನಾಕುತಂತಿ ಮೊದಲಾದ 20ಕ್ಕೂ ಹೆಚ್ಚು ಕವನ ಸಂಕಲನಗಳನ್ನ, ಹುಚ್ಚಾಟ, ಹೊಸ ಸಂಸಾರ ಮತ್ತು ಇತರ ನಾಟಕಗಳನ್ನು ಮೊದಲಾದ ನಾಟಕ ಕೃತಿಗಳನ್ನ ಬೇಂದ್ರೆಯವರು ರಚನೆ ಮಾಡಿದ್ದಾರೆ. ಸಾಹಿತ್ಯದ ವಿರಾಟ್ ಸ್ವರೂಪ್ ಬೇಂದ್ರೆಯವರ ವಿದ್ವತ್ ಪ್ರತಿಭೆಯನ್ನ ಸಾರುವ ವಿಮರ್ಶಾ ಗ್ರಂಥವಾಗಿದೆ. ಇವಲ್ಲದೆ ಅರವಿಂದರ ಅನೇಕ ಕೃತಿಗಳನ್ನ ಮತ್ತು ಟಾಗೂರ್, ಕಬೀರ್ ಮೊದಲಾದ ಕವಿಗಳ ಕವಿತೆಗಳನ್ನ ಬೇಂದ್ರೆ ಕನ್ನಡಕ್ಕೆ ಅನುವಾದವನ್ನ ಮಾಡಿದ್ದಾರೆ. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು. ಬೇಂದ್ರೆ ಅವರಿಗೆ 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯು ಹಾಗೂ 1973ರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಸಹ ಲಭಿಸಿದೆ. ಬೇಂದ್ರೆಯವರು ನವನೋನ್ಮೇಷ ಶಾಲಿಯಾದ ಪ್ರತಿಭೆಯಾದವರು. ಉತ್ತರ ಕರ್ನಾಟಕದ ಆಡುಭಾಷೆಯಲ್ಲಿಯೇ ಲಯ, ಶಬ್ದ ಸಂಪತ್ತು, ಗಾದೆ ಮಾತು, ಧ್ವನಿಶಕ್ತಿ ಪೂರ್ಣ ರೂಪದಲ್ಲಿ ಬಳಸಿಕೊಂಡು ಕಾವ್ಯಕ್ಕೆ ಹೊಸ ರೂಪ ತಂದುಕೊಟ್ಟವರು ಬೇಂದ್ರೆ. ಜಾನಪದ ಲಯ, ಗತ್ತಿನ ಮೂಲಕ ನವೋದಯ ಕಾವ್ಯವನ್ನ ಉಚ್ಛ್ರಾಯ ಸ್ಥಿತಿಗೆ ಒಯ್ದವರು. ವ್ಯಕ್ತಿಯ ಬದುಕಿನಲ್ಲಾಗುವಂತ ಸಂಸಾರದ, ನಿಸರ್ಗದ, ಮನುಷ್ಯನೊಬ್ಬನ ಬದುಕಿನಲ್ಲಿ ದೊರೆಯಬಹುದಾದಂತಹ ಭಾವ ಸಂಕೀರ್ಣಗಳನ್ನೆಲ್ಲ ಅನನ್ಯವಾಗಿ ರೀತಿಯಲ್ಲಿ ಬೇಂದ್ರೆ ಕಟ್ಟಿಕೊಡ್ತಾರೆ. ಪ್ರಸ್ತುತ ಬೆಳಗುಜಾವ ಬೇಂದ್ರೆಯವರ ವಿಶಿಷ್ಟ ರಚನೆಗಳಲ್ಲೊಂದು. ನಿಸರ್ಗದ ಸೊಬಗಿನಲ್ಲಿ ಆನಂದವನ್ನು ಪಡೆಯುತ್ತಲೇ ಅದರ ಭವ್ಯತೆ, ದಿವ್ಯತೆಗಳ ಅರಿವನ್ನ ತಂದುಕೊಡುವುದು ಬೇಂದ್ರೆಯವರ ನಿಸರ್ಗ ಗೀತೆಗಳ ಮುಖ್ಯ ಗುಣವಾಗಿದೆ. ಇಲ್ಲಿ ಬೆಳಕು ಹೌದು. ಬೆಳಕು ಅವರ ಕಾವ್ಯದಲ್ಲಿ ಒಂದು ಸ್ಥಾಯಿ ಕಲ್ಪನೆಯಾಗಿದೆ. ಈ ಕವಿತೆಯಲ್ಲಿ ಬೆಳಗಿನ ಸೌಂದರ್ಯವನ್ನ ವರ್ಣಿಸುತ್ತಲೇ ಯೌವನವನ್ನು, ಮಾನವ ಜೀವನದ ಬೆಳಗುಜಾವ ನಿರಂತರವಾದ ಕ್ರಿಯೆಗಳ ಮೂಲಕ ಯೌವನವನ್ನು ದುಡಿಸಿ ದಣಿಸಿ ಅದರಂತ ಫಲವತ್ತತೆಯನ್ನ ಪಡೆಯಬೇಕು ಎಂದು ಬೇಂದ್ರೆಯವರು ಕರೆ ಕೊಡ್ತಾರೆ. ಈ ಪದ್ಯಭಾಗವು ಇಂಗ್ಲಿಶಿನ ಸಾನೆಟ್ ಪ್ರಕಾರಕ್ಕೆ ಸಂವಾದಿಯಾಗಿ ಬಂದ ಸುನಿತ ಪ್ರಕಾರದಲ್ಲಿರುವಂತಹ ಈ ಕವಿತೆ ಶೇಕ್ಸ್ಪಿಯರ್ನ ಮಾದರಿಯಲ್ಲಿದೆ. ಈ ಮಾದರಿಯ ಸುನಿತೆಗಳಲ್ಲಿ 12 ಚರಣಗಳು 3 ಚೌಪದಿಗಳಿಂದ ಕೂಡಿದ್ದು, ಕೊನೆಯ 2 ಚರಣಗಳು ಅಂದರೆ ಸಾಲುಗಳು ದ್ವಿಪದಿಯ ರೂಪದಲ್ಲಿದ್ದು ವಸ್ತುವಿನ ಒಟ್ಟು ತಿರುಳುಗಳನ್ನ ಕಟ್ಟಿಕೊಡುತ್ತವೆ. ಹಾಗೆಯೇ ಚೌಪದಿಯ ಮೊದಲ 2 ಪಂಕ್ತಿಗಳು 2 ಸಾಲುಗಳು ಒಂದು ಪ್ರಾಸದಿಂದ ಕೂಡಿದರೆ ಕೊನೆಯ 2 ಪಂಕ್ತಿಗಳು ಸಾಲುಗಳು ಇನ್ನೊಂದು ಪ್ರಾಸವನ್ನ ಹೊಂದಿರುತ್ತವೆ. ಕಡೆಯ ದ್ವಿಪದಿ ಒಂದೇ ಪ್ರಾಸದಲ್ಲಿ ಮುಕ್ತವಾಗುತ್ತದೆ. ಈ ಪ್ರಾಸ ವಿನ್ಯಾಸದಲ್ಲಿ ರಚನೆಯಾದ ವಿಶಿಷ್ಟ ಕವನವಿದು. ಈ ಪದ್ಯಭಾಗದ ಟಿಪ್ಪಣಿಯನ್ನ ನೋಡೋಣ. ಮಾರ ಇವನು ಬ್ರಹ್ಮನ ಮಗ. ಮನ್ಮಥ, ಮದನ, ಕಾಮದೇವ ಇವು ಈತನ ಇತರ ಹೆಸರುಗಳು. ಈತನ ಪತ್ನಿ ರತಿ. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನಿಲೋತ್ಪಲ ಎಂಬ ಹೂಮಾಣಗಳು ಈತನಲ್ಲಿರುವುದು ಪಂಚರಸಗಳು. ಒಮ್ಮೆ ಈತ ಶಿವನನ್ನು ಸಂಸಾರಕ್ಕೆಳೆಯಲು ಮಾಡಿದ ಪ್ರಯತ್ನದಿಂದ ಶಿವನ ಸಿಟ್ಟಿನಗೆ ಒಳಗಾಗಿ ಆತನು ಹಣೆಗಣ್ಣಿನ ಕಿಚ್ಚಿನಿಂದ ಸುಟ್ಟು ಹೋಗ್ತಾನೆ. ಇದರಿಂದಾಗಿ ಮನ್ಮಥನಿಗೆ ಅನಂಗ ಎಂಬ ಹೆಸರು ಇದೆ. ಅಂದ್ರೆ ಮನ್ಮಥನು ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಸಹ ಅಡಗಿರುವಂತವನು. ಅದರಿಂದಲೇ ಸಹ ಇನ್ನೊಬ್ಬರ ಮೇಲೆ ಮತ್ತು ಮತ್ತೊಬ್ಬರ ಮೇಲೆ ಪ್ರೀತಿ ಹೆಚ್ಚಾಗಬಹುದು. ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಅಣ್ಣ ತಂಗಿ ಪ್ರೀತಿ ಆಗಿರ್ಬೋದು, ಅಕ್ಕ ತಮ್ಮ ಪ್ರೀತಿ ಆಗಿರ್ಬೋದು. ಈ ವಸ್ತುವನ್ನ ಇಟ್ಟುಕೊಂಡೇ ಸಹ ದ.ರಾ ಬೇಂದ್ರೆಯವರು ಈ ವಿಷಯದ ಮೇಲೆ ಪದ್ಯಭಾಗವನ್ನ ರಚನೆಯನ್ನ ಮಾಡಿದ್ದಾರೆ. ಈ ಪದ್ಯಭಾಗದ ಆಶಯಕ್ಕೆ ಬರೋಣ. ಬದುಕಿಗೆ ಆದಮ್ಯ ಚೇತನವನ್ನು ನೀಡುವ ವಿಶಿಷ್ಟ ಕಾಲವೇ ಬೆಳಗು ಜಾವ. ಇದು ಪ್ರಕೃತಿಗೆ ನಮಗೆ ನೀಡಿದ ವರವಾಗಿದೆ. ಈ ಭಾವಕ್ಷಣಗಳನ್ನ ಜೊತೆಗಿನ ಅನುಬಂಧದಲ್ಲಿ ವ್ಯಕ್ತಿಯ ಜಗತ್ತಿನ ವಿಕಾಸವೂ ಇದೆ. ಆದರೆ ಆಧುನಿಕತೆ, ಯಂತ್ರ ವಿಜ್ಞಾನದ ಬೆಳವಣಿಗೆಯಿಂದಾಗಿ, ಹೊಸ ಬಗೆಯ ಕಲಿಕೆಯ ಕ್ರಮದಿಂದಾಗಿ ಇವೆಲ್ಲವೂ ಸಹ ಮನುಷ್ಯನನ್ನು ಈ ಸುಂದರ ಅನುಭವದಿಂದ ವಂಚಿತವನ್ನಾಗಿ ಮಾಡುತ್ತಿದೆ. ಹಾಗಾಗಿ ಪ್ರಕೃತಿಯ ಜೊತೆಗಿನ ನಿರಂತರ ಅನುಸಂಧಾನದ ಮೂಲಕ ಬದುಕಿನ ಬೆಳಗುಜಾವವಾಗಿರುವ ಯೌವನವನ್ನ ಸಾರ್ಥಕ ಪಡಿಸಿಕೊಳ್ಳಬೇಕು ಎಂಬ ಸಂದೇಶವನ್ನ ಇಲ್ಲಿ
ಕವಿಯವರು ನಿರೂಪಿಸ್ತಾರೆ. ಈ ರೀತಿ ವಿಶಿಷ್ಟವಾದದ್ದನ್ನ ತಿಳಿಸಿದೆ. ಇಂಗ್ಲಿಶಿನ ಸಾನೆಟ್ಗೆ ರೂಪದ ಸಂವಾದಿಯಾಗಿ ಬಂದ ಕನ್ನಡದ ಸುನ್ನಿತ ಪ್ರಕಾರದಲ್ಲಿ ಈ ಕವನು ಸಹ ಅರಳ್ಕೊಂಡಿದೆ. ಅಂದ್ರೆ ಈ ಪದ್ಯಭಾಗದ ಆಶಯ ಏನ್ ಹೇಳ್ತಿದೆ ಅಂತಂದ್ರೆ, ಕಾಲವು ಬದಲಾಗ್ತಿದೆ ಮತ್ತು ಕಾಲದ ಒಂದು ಭಾಗವೇ ಬೆಳಕು. ಬೆಳಕಿನ ಮನುಷ್ಯ ಪ್ರತಿದಿನ ತನ್ನ ಕ್ರಿಯೆಯನ್ನ ಶುರು ಮಾಡುವುದೇ ಬೆಳಕಿನಿಂದ, ಅದು ಬೆಳಗ್ಗೆ ಜಾವನಿಂದ. ಹಾಗೆ ಆ ಜಾವದ ಮುಖಾಂತರ ತನ್ನ ಆ ಬೆಳಕೆ ಯೌವನ ರೂಪದಲ್ಲಿದೆ. ಆ ಯೌವನವನ್ನ ಪರಿಪೂರ್ಣವಾಗಿ ಬಳಸಿಕೊಳ್ಳಬೇಕು. ಅದನ್ನ ಯೌವನ ರೂಪದಲ್ಲಿರುವಂತ ವ್ಯಕ್ತಿಗಳು ಬಳಸಿಕೊಳ್ತಾ ಇಲ್ಲ. ಯಾಕೆಂದ್ರೆ ಆಧುನಿಕದ ಯುಗಕ್ಕೆ ಮತ್ತು ಯಂತ್ರ ವಿಜ್ಞಾನದ ಕ್ಷೇತ್ರಕ್ಕೆ ಜನರು ಅಳವಡಿಸಿಕೊಂಡಿದ್ರಿಂದ ಅವರು ಈ ಯೌವನದ ಕ್ರಿಯೆಯನ್ನ ಮತ್ತು ಯೌವನದ ಸಾರ್ಥಕತೆಯನ್ನ ಹೊಸ ಪ್ರಕೃತಿಯೊಳಗಿನ ಯೌವನ ಕ್ರಿಯೆಯನ್ನ ವ್ಯಕ್ತಿಗಳು ಮರ್ತೋಗಿದ್ದಾರೆ. ಇದನ್ನ ಪಡ್ಕೋಬೇಕೆಂಬುದು ಇಲ್ಲಿ ಕವಿಯ ಆಶಯವಾಗಿದೆ. ಏಳು ಚಿನ್ನ ಬೆಳಗಾಯ್ತು ಹಣ್ಣ, ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಝಾರಿ ತಮವೆಲ್ಲ ಸೋರಿ ಮಿಗಲುವುದು ಬಾಣ ಬಣ್ಣ, ಜೇನುಣದ ಹೆದೆಗೆ ಹೂಂಬಾಣ ಹೂಡಿ ಜಮ್ಮೆಂದು ಬಿಟ್ಟ ಮಾರ, ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಹಗೋ ಬೆಳಕು ಬೇಟಗಾರ. ಇಲ್ಲಿ ಕವಿ ಬೆಳಕಿನ ಆಗಮನವನ್ನ ಸೊಗಸಾಗಿ ವಿವರಿಸುತ್ತಾ ಯುವಕರಲ್ಲಿ ಚೈತನ್ಯಪೂರ್ವಕವಾದಂತ ಮನಸ್ಸನ್ನ ತುಂಬಲು ಇಲ್ಲಿ ಯುವ ಮನಸ್ಸುಗಳನ್ನ ಇಬ್ಬಿಸುವಂತ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಬೆಳಕು ಎಂಬುದು ನಮ್ಮ ದಿನನಿತ್ಯ ಜೀವನದ ಆರಂಭಕ್ಕೆ ಚೈತನ್ಯಪೂರ್ವಕವಾದಂಥದ್ದು, ಚೈತನ್ಯವನ್ನ ನೀಡುವಂಥದ್ದು. ಪ್ರಕೃತಿಯು ನಮಗೆ ನೀಡಿದ ವರ. ಈ ಗಳಿಗೆಯಲ್ಲಿ ನಮ್ಮ ಜಗದ ಅಭಿವೃದ್ಧಿ ಮತ್ತು ವಿಕಾಸವನ್ನ ಒಳಗೊಂಡಿದೆ, ಅಡಗಿಕೊಂಡಿದೆ. ಆಧುನಿಕ ಜೀವನದ ಗೊಂದಲಮಯವಾಗಿದ್ದರಿಂದ ಇಲ್ಲಿ ಬೆಳಕಿನ ಬಗ್ಗೆ ಕವಿ ಪರಿಪೂರ್ಣವಾಗಿ ಚಿತ್ರಿಸ್ತಾ ಬಂದಿದ್ದೆ. ಏಳು ಚಿನ್ನ ಬೆಳಗಾಯ್ತು ಹಣ್ಣ ಅಂದ್ರೆ ಮಲಗಿರುವಂತ ಸಣ್ಣ ಮಕ್ಕಳಿಂದ ಹಿಡಿದು ಯುವ ಜನತೆಯವರೆಗೂ ಸಹ ಕವಿ ಹೇಳ್ತಿದ್ದಾರೆ. ಪೂರ್ವ ದಿಕ್ಕಿ ತೆರೆಯ ಕಣ್ಣ, ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಆಗಲೇ ಸೂರ್ಯೋದಯ ಆಗಿದೆ. ನಕ್ಷತ್ರವೆಲ್ಲ ಜಾರ್ಕೊಂಡು ರಾತ್ರಿ ಕಳೆದು ಕತ್ತಲೆ ಎಲ್ಲ ಕಳೆದು ಆಕಾಶದಲ್ಲಿ ಬಣ್ಣ ಚಾಚಿಕೊಂಡಿದೆ. ಜೇನುಣದ ಹೆದೆಗೆ ಹೂಂಬಾಣ ಹೂಡಿ ಜಮ್ಮೆಂದು ಬಿಟ್ಟ ಮಾರ, ಮನ್ಮಥ ಜೇನುಣಗಳಿಗೆ ಹೂದುಂಬಿಯನ್ನು ಸವಿಯು ಹಾಗೆ ಇಲ್ಲಿ ಜೇನುಣ ಹೂಬಾಣವನ್ನ ಬಿಟ್ಟಿದ್ದಾನೆ. ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಹಾಗೂ ಬೆಳಕು ಬೇಟೆಗಾರ. ಎಲ್ಲಾ ಗುಡಿಗೋಪುರಗಳು ಸಹ ಬೆಳಕು ಎಂಬ ಬೇಟೆಗಾರ ಸೂರ್ಯ ಬೆಳಕನ್ನ ಬಿಟ್ಟಿದ್ದಾನೆ. ನೀಸೆ ಹಿಡಿದ ಉಷಯ ಎಳೆನಗೆಯ ಬಗೆಗೆ ಹೋತಿರಲು ಜಗವು ಸವಿಗೆ, ಕಂಡಿರಲು ಒಂದು ಕಟ್ಟಿತ್ತು ಕನಸು ಕೂಗೊಂತು ಬಂತು ಕಿವಿಗೆ, ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಉಸಿ ನಿದ್ದೆಗಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ರಾತ್ರಿಯೆಲ್ಲ ಕಳೆದೋಗಿ ಕತ್ತಲೆಯ ಮಾಯವಾಗಿ ಸೂರ್ಯನ ಎರೆ ಕಿರಣಗಳಿಗೆ ಜಗವೆಲ್ಲ ಸೋತಿದೆ. ಒಂದು ಕಣ್ಣ ಮುಂದೆ ಒಂದು ಕನಸನ್ನ ಕಟ್ಕೊಂಡಿರ್ತೀರಾ, ಆಗ ಕೂಗೊಂತು ಬಂದು ಕಿವಿ ಕೇಳುತ್ತೆ, ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಅಂದರೆ ಯೌವನವನ್ನ ಪ್ರಕೃತಿಯ ಸಾರವನ್ನ ಪಡೆದುಕೊಳ್ಳಿ ಹೇಳಿ, ಆಲಸ್ಯ ನಿದ್ದೆಯಿಂದ ಎದ್ದೇಳಿ ಎಂದು ಈ ಅಲ್ಪ ನಿದ್ದೆ ಸಾಕು. ನಮ್ಮ ತುಂಬಿರುವ ಬಾಳು ತುಂಬಿರುವ ತನಕ ನಾವು ತುಂಬಿ ಕುಡಿಯಬೇಕು, ಅಂದರೆ ಯೌವನವನ್ನ ರಸಕ್ಷಣವನ್ನ ಪೂರ್ಣವಾಗಿ ಬಳಸ್ಕೋಬೇಕು ಎಂದು ಕವಿ ಹೇಳಿದ್ದಾರೆ. ಯಾವಾಗ ಕೋಳಿ ಕೂಗಿಹುದು ಹೇಳಿ ತಡವೇಕೆ ಪಾನ ಕೇಳಿ, ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ, ಜೀವನದ ನದಿಗೆ ಸೆಳೆದಿಹುದು ಮರಣ ಬಂದಿತು ಕ್ಷಣದ ಉರುಳಿ, ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೆ ಇಲ್ಲ ಮರಳಿ. ಇಲ್ಲಿ ಕವಿಯು ಯುವ ಜನತೆಗೆ ಕೋಳಿ ಯಾವಾಗಲೂ ಕೂಗಾಗಿದೆ, ಎದ್ದೇಳಿ, ಇನ್ನು ಏಕೆ ತಡ ಮಾಡ್ತೀರಾ, ಪಾನೀಯ ನೀರನ್ನ ಕುಡಿಯಲಿಕ್ಕೆ ಹೇಳಿ ಎಂದಿದ್ದಾರೆ. ಅಂಗಡಿಯ ಬಾಗಿಲನ್ನ ತಡ ಮಾಡದೆ ಈಗಲೇ ತೆರೆಯಿರಿ. ಅಂಗಡಿ ಅಂತಂದ್ರೆ ಯೌವನದ ಬಾಗಿಲನ್ನ ಈಗಲೇ ತೆರೆಯಲಿ ಹೇಳಿ. ಜೀವನವೆಂಬುದು ನೂರಾರು ನದಿಯ ಸೆಳೆತವಿದ್ದ ಹಾಗೆ, ಯಾವ ಕ್ಷಣ ಬೇಕಾದ್ರೂ ಸಹ ಮರಳ ಬಂದು ನಾವು ಹುರುಳೋಗ್ಬೋದು. ಯಾವ ಕ್ಷಣದಲ್ಲಿ ಮರಣವನ್ನ ಪಡೆದವರು ಹುರುಳಿಯೋದರು ತಿರುಗಿ ಬಂದಾರ? ಖಂಡಿತ ಇಲ್ಲ. ಅದಕ್ಕೆ ಅವರು ಬರಲಿಕ್ಕೂ ಸಾಧ್ಯವಿಲ್ಲ. ಆದುದರಿಂದ ಸಮಯವನ್ನ ವ್ಯರ್ಥವನ್ನ ಮಾಡ್ಕೊಳ್ದಲೆ ಜೀವನದ ಆನಂದವಾದಂತ ಮಧುರ ಕ್ಷಣವನ್ನ ಮನಸಾರೆ ಅನುಭವಿಸಬೇಕು, ನಮ್ಮ ಆಲಸ್ಯವನ್ನ ದೂರ ಮಾಡಬೇಕೆಂದು ಕವಿ ಯುವ ಜನತೆಗೆ ಸಾರಿದ್ದಾರೆ. ಬಾನು ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ, ಮುಳುಗಿರಲು ಮುಪ್ಪು ಚಿಂತನದಿ ತಾನು ಹರಿಯಕ್ಕೆ ಬೇರೆ ಒತ್ತೆ. ಇಲ್ಲಿ ಬಾನ್ ಎಂಬುದು ಆಕಾಶ ಕತ್ತಲೆಯನ್ನು ಆವರಿಸಿಕೊಳ್ಳುತ್ತೆ ಮತ್ತೆ ಬೆಳಕನ್ನ ಕಾಂತಿಯನ್ನ ಹೊಂದುತ್ತದೆ. ಹಾಗೆ ಮರವು ಸಹ ಚಿಗುರನ್ನ ಪಡ್ಕೊಳ್ಳುತ್ತೆ, ಸುಗ್ಗಿ ಕಾಲವು ಸಹ ಮತ್ತೆ ಬರುತ್ತೆ. ಆದ್ರೆ ನಮ್ಮ ಜೀವನದಲ್ಲಿರುವಂತಹ ಯೌವನವು ಮುಳುಗದ ಮೇಲೆ ಮುಪ್ಪು ಚಿಂತನೆದಿ ಆಗುತ್ತೆ. ಆದ್ರೆ ನಮಗೆ ಯೌವನ ಅನ್ನೋದು ಕಳೆದೋದ್ಮೇಲೆ ಆದ್ರೆ ಮತ್ತೆ ಯೌವನ ಅಂತದ್ದು ಬರಲು ಸಾಧ್ಯವಾ? ಆದ್ರಿಂದ ನಾವು ನಮ್ಮ ಬಾಳನ್ನ ಯೋಗ್ಯವಾದ ರೀತಿಯಲ್ಲಿ ಯೌವನದ ಬದುಕಿನಲ್ಲಿ ಸಾರ್ಥಕವನ್ನ
ಪಡೆದುಕೊಳ್ಳಬೇಕೆಂದು ಕವಿ ಯುವ ಜನತೆಗೆ ಪ್ರಕೃತಿಯ ಮೂಲಕ ತಾವು ಪಡೆದುಕೊಳ್ಳಬೇಕಾದಂತಹ ಚೈತನ್ಯಪೂರ್ವವಾದಂತಹ ಅಂಶಗಳನ್ನ ಈ ಪದ್ಯದ ಮೂಲಕ ಕರೆಯನ್ನ ನೀಡಿದ್ದಾರೆ.